ನಮಸ್ಕಾರ ಸ್ನೇಹಿತರೆ. 2026 ಜನವರಿ ತಿಂಗಳಲ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡುವಂತಹ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸಬಹುದಾಗಿರುತ್ತೆ. ಏನಪ್ಪಾ ಬದಲಾವಣೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜನವರಿ 2026ರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡುವಂಥ ವಿದ್ಯಾರ್ಥಿಗಳು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿ ದೊಡ್ಡ ಬದಲಾವಣೆಯನ್ನು ಮಾಡುವ ಮುಖಾಂತರ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ವಿ, ಅದೇ ರೀತಿ ಜನವರಿ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಬೇಕಾಗುತ್ತೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ನೋಡೋಣ. ಅಪ್ಲೈ ಫಾರ್ ಸರ್ವಿಸಸ್ಗೆ ಹೋಗ್ಬಿಟ್ಟು ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ಗೆ ಕೊಟ್ಬಿಟ್ಟು ನಂತರದಲ್ಲಿ ಬಲಗಡೆ ಸರ್ಚ್ ಬಾರ್ ಬರುತ್ತೆ, ಅಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಯುವ ನಿಧಿ ಅಂತ ಟೈಪ್ ಮಾಡಿದ ನಂತರ ನೋಡ್ಬೋದಾಗಿರುತ್ತೆ, ಇಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದೆ, ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಇದೆ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಇದೆ. ಇವುಗಳಲ್ಲಿ ನಾವು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತಂದು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನ ಓಪನ್ ಮಾಡಿದ ನಂತರ ಈ ತರ ಪೇಜ್ ಬರುತ್ತೆ. ಆಧಾರ್ ಡೀಟೇಲ್ಸ್ ಯಾವ ರೀತಿ ಫಿಲ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಆದ್ಮೇಲೆ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UIDAI ನೊಂದಿಗೆ EKYC ಅಥವಾ ಹೌದು ಇಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ ಅಂತಂದು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿದ ನಂತರ ಕೆಳಗಡೆ OTP ಅಂತ ಕೊಟ್ರೆ, OTP ಅಂತ ಕೊಟ್ಬಿಟ್ರೆ ಅದು OTP ಬರುತ್ತೆ. OTP ಹಾಕ್ಬಿಟ್ಟು ನಂತರ ಸಬ್ಮಿಟ್ ಕೊಟ್ರೆ ಅದು ನಂತರ ಬ್ಯಾಕ್ ಬರುತ್ತೆ. ಬ್ಯಾಕ್ ಬಂದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಆಧಾರ್ನಲ್ಲಿರುವಂಥ ಹೆಸರು ಮತ್ತು ಯುವ ನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ, ತಾತ್ಕಾಲಿಕ ಮತ್ತು ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆ ಎಲ್ಲ ಅದೇ ತಗೊಳುತ್ತೆ. ಸ್ವಯಂ ಘೋಷಣೆ ತಿಂಗಳು ನಾವು ಯಾವ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀವಿ ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ನಂತರ ಬಂದ್ಬಿಟ್ರೆ ಸ್ವಯಂ ಒಪ್ಪಿಗೆ ಪತ್ರ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇದೆ, ಅದರಲ್ಲಿ ಯುವ ನಿಧಿ ಮಾರ್ಗಸೂಚಿ ಎನ್ನುವ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತವೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತ ಇರುತ್ತೆ. ಅದರಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನಂತರ ಈ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಕೊಟ್ರೆ ಅದು ಸಬ್ಮಿಟ್ ಆಗುತ್ತೆ. ನಂತರದಲ್ಲಿ ನಿಮ್ಮ ಅಕ್ನಾಲಜ್ಮೆಂಟ್ ಬರುತ್ತೆ, ಅದನ್ನ PDF ಆದ್ರೂ ಮಾಡ್ಕೋಬಹುದು ಅಥವಾ ಪ್ರಿಂಟ್ ಬೇಕಾದ್ರೂ ತಗೋಬಹುದು. ಇಷ್ಟು ಹೇಳ್ತಾ ನೆಕ್ಸ್ಟ್ ಯಾವ ವಿಡಿಯೋ ನಿಮಗೆ ವಿಡಿಯೋ ಬೇಕಾಗಿರುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ.